ಓದಿದೆ ಹೇಳು ಅಂತಾರೆ. ಸರ್, ಮೈ ಪ್ರೈಮರಿ ಸ್ಕೂಲ್ ಇನ್ ಸುಬ್ಬಣ್ಣ ಗಾರ್ಡನ್, ಹೈ ಸ್ಕೂಲ್ ಇನ್ ಮರಿಯಪ್ಪ ಗಾರ್ಡನ್, ಡಿಗ್ರಿ ಇನ್ ಸುಬ್ಬಯ್ಯ ಗಾರ್ಡನ್, ಲೈಫ್ ಲಾಂಗ್ ಗಾರ್ಡನಲ್ಲೇ ಕಳೆದುಬಿಟ್ಟಿದ್ದೆ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾನು ವರ್ಕ್ ಮಾಡಿರೋದ್ರಲ್ಲಿ. ಇದು ನನ್ನ 18ನೇ ಸಿನಿಮಾ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೆ. ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಸರ್ ಚೆನ್ನಾಗಿದ್ದೀನಿ. ಒಂದು ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಇಷ್ಟು ದೂರ ಬಂದಿದ್ದಕ್ಕೆ. ಬೆಳಿಗ್ಗೆ ಫ್ಲೈಟಲ್ಲಿ ಬಂದು ಸ್ಟ್ರೈಟ್ ಇಲ್ಲೇ ಬರ್ತಾಯಿದ್ದೀನಿ. ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಖುಷಿಯಾಗುತ್ತೆ ಬರೋದಕ್ಕಿಲ್ಲಿ. ರೋಮಿಯೋ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಮಾಡಿದ್ವಿ ಬೆಂಗಳೂರಲ್ಲಿ. ಅದಾದ ಮೇಲೆ ಉತ್ತರ ಕರ್ನಾಟಕದಿಂದ ಒಂದು ಹೊಸತನದಲ್ಲಿ ಶುರು ಮಾಡೋಣ ಇಲ್ಲಿ ಅಂಥೇಳಿ. ಯಾಕಂದರೆ ನಮ್ಮ ಸಿನಿಮಾಗಳಿಗೆ ಹೆಚ್ಚಿಗೆ ನೋಡುಗರು ಜೊತೆಯಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಿರೋವಂಥ, ಕನ್ನಡ ನಾಡಿನ ಸೊಗಡನ್ನು ಹೇಳುವಂಥ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು. ಇಲ್ಲಿ ನಾನು ಬರ್ತಾ ಸುಮಾರು ಸಲ ಕೇಳ್ತಾ ಇದ್ದೆ, ಇಲ್ಲಿ ಯಾವ ಸಿನಿಮಾಗಳು ಕನ್ನಡ ಓಡುತ್ತೆ ಸರ್, ಕನ್ನಡ ಓಡುತ್ತೆ. ಸೊ ನಮ್ಮ ಸಿನಿಮಾನ ಒಂದು ಹೊಸ ರೀತಿಯಲ್ಲಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಒಂದು ಒಳ್ಳೆಯ ಸಿನಿಮಾ ಮಾಡಿಬಿಟ್ಟು ನಾವು ಚೆನ್ನಾಗಿದೆ ಸಿನಿಮಾ ನೋಡ್ತಾರೆ ಅನ್ನೋದಕ್ಕಿಂತ ಮಗು ಹತ್ರನೇ ಅಂತ ತಾಯಿ ಹಾಲು ಕೊಡೋದು. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಗುಲ್ಬರ್ಗದಿಂದನೇ ಶುರು ಮಾಡೋಣ, ಉತ್ತರ ಕರ್ನಾಟಕದಿಂದ ಅಂತೇಳಿ. ನನಗೆ ಆವಾಗವಾಗ ನಾನು ಗುಲ್ಬರ್ಗಕ್ಕೆ ಬಂದು ಹೋಗ್ತಾ ಇದ್ದೆ. ಬಹಳ ಖುಷಿ ಆಗುತ್ತೆ ನನಗೆ ಇಲ್ಲಿ ಬರೋದಕ್ಕೆ. ನೀವು ಕೇಳಿದ್ರೆ ಬಂದಿದ ತಕ್ಷಣ ಬಿಸಿಲು ಹೇಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಯಾಕಂದರೆ ಫಸ್ಟ್ ಟೈಮು ಅನ್ನೋದಕ್ಕಿಂತ ಏನೋ ಒಂದು ಹುಮ್ಮಸ್ಸು, ಹೊಸದೇನೋ ಮಾಡ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿ ಬಂದಾಗ ಖಂಡಿತವಾಗ್ಲೂ ಆ ಥರ ನನಗೇನೂ ಅನಿಸ್ಲಿಲ್ಲ. ರೋಮಿಯೋ ಒಂದು ಹೊಸ ಥರದ ವಿಭಿನ್ನವಾದ ಪ್ರಯತ್ನ ಮಾಡಿರೋ ಸಿನಿಮಾ ರೋಮಿಯೋ. ಇಂಥ ಒಂದು ಒಳ್ಳೆಯ ಸಿನಿಮಾ ಜೊತೆಲಿ ಟೆಕ್ನಿಕಲಿ ಜೋರಾಗಿರೋ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಅವ್ರಿಗೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಆ್ಯಸ್ ಎ ಹೀರೋ, ಸಿನಿಮಾ ಹೀರೋ ಆಗಿ ನನಗನ್ನಿಸ್ತು. ಶೇಖರ್ ನನ್ನ ಡೈರೆಕ್ಟ್ರು, ರೋಮಿಯೋ ಡೈರೆಕ್ಟ್ರು. ಸೊ ಅವರಿಗೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಯಾಕೆ ಉತ್ತರ ಕರ್ನಾಟಕದಿಂದ ಶುರು ಮಾಡಬಾರ್ದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಇದೇ ಟೈಮಲ್ಲಿ ನಮ್ಮ ಅಸೋಸಿಯೇಷನ್, ನಮ್ಮ ಸಂಘದ ಹುಡುಗರ ಜೊತೆ ಅಧ್ಯಕ್ಷರು ಕೂತ್ಕೊಂಡು ಮಾತಾಡಿದಾಗ ವೀರೇಶು ಮತ್ತು ಅವರ ಗೆಳೆಯರು, ನಮ್ಮ ಗುಲ್ಬರ್ಗ ಸಂಘದ ಅಧ್ಯಕ್ಷ ವೀರೇಶು ಅವ್ರ ಗೆಳೆಯರೆಲ್ಲ ಸೇರ್ಕೊಂಡು, ಇಲ್ಲ ಸರ್ ನೀವು ಇಲ್ಲಿಂದನೇ ಶುರು ಮಾಡಬೇಕು, ಒಂದು ಹೊಸ ಥರ ಮಾಡ್ತೀವಿ. ಯೂಶ್ವಲಿ ಯಾವಾಗಲೂ ಏನಾಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ನಾವು ಪಬ್ಲಿಸಿಟಿಗೆ ಅಂತ ಕೂತ್ಕೋತೀವಿ. ನನಗನ್ನಿಸ್ತು ಈಗ ಎಲ್ಲ ಸಿನಿಮಾ ರಂಗದಲ್ಲೂ ಅಪ್ಡೇಟ್ ಆಗ್ತಾ ಇದ್ದೀವಿ. ನೀವು ಹಿಂದಿ ಸಿನಿಮಾ ನೋಡಿದ್ರೆ ಬಿಫೋರ್ ರಿಲೀಸೇ ಇಡೀ ಇಂಡಿಯಾ ಓಡಾಡ್ತಾ ಇರ್ತಾರೆ. ನಾವ್ಯಾಕೆ ಅದನ್ನು ಮಾಡಬಾರ್ದು? ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ನಾವ್ಯಾಕೆ ತಲುಪಿಸ್ಬಾರ್ದು ಅದನ್ನು ಜನಗಳಿಗೆ? ಈ ಥರ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ತಮ್ಮೆಲ್ಲರ ಒಂದು ಬೆಂಬಲದಿಂದ, ಗುಲ್ಬರ್ಗ ಜನತೆಯ ಆಶೀರ್ವಾದದಿಂದ, ಜೊತೆ ನಮ್ಮ ಸಂಘದ ಹುಡುಗರು ಅವರ ಒಂದು ಪ್ರೋತ್ಸಾಹದಿಂದ ಇಲ್ಲಿಂದನೇ ಶುರು ಮಾಡಬೇಕು ಅಂತ ಶುರು ಮಾಡಿದ್ವಿ. ಟ್ರೈಲರ್ ಲಾಂಚ್ ಆಗಿದೆ. ಆಡಿಯೋ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕೊಟ್ಟಿದೆ ನಮಗೆ. ಆನಂದ್ ಆಡಿಯೋ ಅವ್ರ ಜೊತೆ ಕೂಡ ನಾನು ನಿನ್ನೆ ಮಾತಾಡ್ತಾಯಿದ್ದೆ, ಹೇಗಿದೆ ಸರ್, ಅದ್ಭುತ ರೆಸ್ಪಾನ್ಸು. ಕಳೆದ 3 ತಿಂಗಳಿಂದ ಏನು ರಿಲೀಸ್ ಆಗಿದೆ, ನಮ್ಮದು ಒಂದೂವರೆ ತಿಂಗಳಾಯಿತು ಆಡಿಯೋ ರಿಲೀಸ್ ಆಗಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಅಂತ ಹೇಳಿದ್ರು. ಸೊ ಯಾವಾಗ ಒಂದು ಆಡಿಯೋ ಹಿಟ್ಟಾದರೆ ಅದೊಂದು ಇನ್ವಿಟೇಷನ್ ಇದ್ದಂಗೆ, ಎಲ್ಲ ಮದುವೆಗೆ ಹೋಗಿ ಲಗ್ನ ಪತ್ರಿಕೆ ಇದ್ದಂಗೆ. ಸೊ ಆ ಇನ್ವಿಟೇಷನ್ ಚೆನ್ನಾಗಿದೆ ಅಂತ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿದಾಗ, ಸೊ ಅದನ್ನು ಇನ್ನೂ ಬಿಲ್ಡ್ ಮಾಡೋದು ಆ್ಯಸ್ ಎ ಪ್ರಾಡಕ್ಟ್ ಹೀರೋ ಆಗ್ಬಿಟ್ಟು ನನಗೆ ಜವಾಬ್ದಾರಿ ಆಗುತ್ತೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ. ಹಾಗಾಗಿ ಇದನ್ನು ಎತ್ಕೊಂಡ್ವಿ. ಇವತ್ತು ಸಂಜೆ ನಮ್ಮ ಅರ್ಜುನ್ ಜನ್ಯ ಬರ್ತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು. ಇವತ್ತು ಸಂಜೆ ಟ್ರೈಲರ್ ಪ್ಲೇ ಮಾಡ್ತಾಯಿದ್ದೀವಿ. ಜೊತೆಲಿ ಸಿನಿಮಾ ಒಂದಷ್ಟು ಹಾಡುಗಳು, ಜೊತೆಲಿ ಇಲ್ಲಿರೋ ಜನಗಳಿಗೆ, ಇಲ್ಲಿರೋ ಅಭಿಮಾನಿಗಳಿಗೆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾಯಿದ್ದೀವಿ. ಆದಷ್ಟು ಬೇಗ ಮಾಡ್ತಾಯಿದ್ವಿ. 6 ಇಲ್ಲ 7ಕ್ಕೆ ಫಸ್ಟ್ ಕಾಪಿ ಬರುತ್ತೆ. ಸೊ ಸೆನ್ಸಾರ್ ಆದಮೇಲೆ ನಾವು ಡೇಟ್ ಅನೌನ್ಸ್ ಮಾಡೋಕ್ಕಾಗೋದು. ಆದಷ್ಟು ಬೇಗ ಮಾಡ್ತೀವಿ. ಇಲ್ಲ ಈ ತಿಂಗಳೊಳಗೆ ಮಾಡ್ತೀವಿ.
ಈಗ ನಿಮ್ಗೆ ಶೂಟಿಂಗ್ ಟೈಮ್ನಾಗ ಉತ್ತರ ಕರ್ನಾಟಕ ನೆನಪಾಗಲಿಲ್ಲ ಇಲ್ಲ, ಡಿಮ್ಯಾಂಡ್ ಆಗಲಿಲ್ಲ, ಕಥೆ ಡಿಮ್ಯಾಂಡ್ ಮಾಡಲಿಲ್ಲ. ಈಗ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಆ ಥರ ಮಾಡಬೇಕಾಗುತ್ತೆ ನಾವು ಸಿನಿಮಾ. ಸೊ ಕಥೆ ಈ ಕಡೆ ಮಾಡೋ ಥರ ಇದ್ದಾಗ ಈ ಕಡೆ ಬರ್ಬೋದು. ಅದಕ್ಕೆ ಬಿಫೋರ್ ರಿಲೀಸ್ ಬಂದ್ಬಿಡ್ತೀನಿ, ಈ ಕ್ವಶನ್ ಬರಬಾರ್ದು ಅಂತ. ಅದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ನಡೆಯೋ ಕತೆ, ಒಂದು MNC ಕಂಪ್ನಿಯಲ್ಲಿ ನಡೆಯೋ ಕತೆ. ರೋಮಿಯೋ ಎಂಟರ್ಟೈನಿಂಗ್ ಮೂವಿ, ಅದಕ್ಕೆ ನೋಡಬೇಕು. ಎಂಟರ್ಟೈನಿಂಗ್ ಮೂವಿ. ರೋಮಿಯೋ ಬಂದು ಒಬ್ಬ ಸುಳ್ಳು ಹೇಳೋನು, ಯಾವಾಗಲೂ ಸುಳ್ಳು ಹೇಳ್ತಿರ್ತಾನೆ. ಅವನ ಲೈಫಲ್ಲಿ ಸೀರಿಯಸ್ನೆಸ್ ಬಂದಾಗ ಅವನು ಏನಾಗ್ತಾನೆ ಅನ್ನೋದು ಒಂದು ಎಳೆ ಇಟ್ಕೊಂಡು, ಜೊತೆಯಲ್ಲಿ ಲವ್ ಅಂದ್ರೇನು, ಗಂಡ ಹೆಂಡತಿ ಸಂಬಂಧ ಅಂದ್ರೇನು, ತಂದೆ ತಾಯಿ ಮಕ್ಕಳ ಸಂಬಂಧ ಬರೀ ಅಲ್ಲಿಗೆ ಸೀಮಿತನ, ಇಲ್ಲ ಅದು ಬಿಟ್ಟು ಬೇರೆ ಎಮೋಷನ್ ಬಾಂಡೇಜಸ್ ಇದೆಯಾ ಅನ್ನೋ ಇದ್ರ ಮೇಲೆ ಮಾಡಿದ್ದಾರೆ. ಸೊ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಕ್ಕಿಂತ ನಮ್ಮ ಡೈರೆಕ್ಟರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅವ್ರು ಹೇಳ್ತಾರೆ. ನನಗೆ ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಭಾಳ ಆಸೆ ಇದೆ. ನಾನು ರೋಮಿಯೋ ಶೂಟಿಂಗಲ್ಲಿ ಕೂಡ ಶೇಖರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನಾನು ಒಂದು ಸಬ್ಜೆಕ್ಟ್ ಮಾಡಿರಿ, ರಾ ಸಬ್ಜೆಕ್ಟು, ಒಂದು ಲವ್ ಸ್ಟೋರಿ ವಿಚ್ ನಾವು ಉತ್ತರ ಕರ್ನಾಟಕದಲ್ಲಿ ಶೂಟ್ ಮಾಡೋವಂಥ ಸಿನಿಮಾ. ಸೊ ಅದು ನಡೀತಾ ಇದೆ. ಸ್ಕ್ರಿಪ್ಟ್ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಗ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಲಿಲ್ಲ, ಮಾಡಿಬಿಟ್ವಿ ಅಂದರೆ ನೀವೇ ಕೇಳ್ತೀರಾ, ನೀವು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಲಿ ಯಾಕೆ ಇಲ್ಲಿ ಮಾಡಿದ್ರಿ, ಯಾವ ಥರ ಸಿಚುಯೇಷನ್ನು ಯಾವ ಥರ ಕ್ರಿಯೇಟ್ ಆಗುತ್ತೋ ಆ ಥರ ಮಾಡ್ಕೊಂಡು. ಇಲ್ಲ, ಯಾವುದು ಇಮ್ಯಾಜಿನೇಷನ್ ಸಾಂಗ್ ಇಲ್ಲ, ಒಂದೇ ಒಂದು ಫ್ಯಾಂಟಸಿ ಸಾಂಗ್ ಇದೆ, ಅದು ಇಂಡೋರಲ್ಲಿ ಮಾಡಿದ್ವಿ. ಮಿಕ್ಕಿದೆಲ್ಲ ಲೈವ್ ಆಗಿ ಹೋಗ್ತಾ ಇರುತ್ತೆ, ಲೈವ್ ಆಗಿ ಮಾಂಟೇಜಸ್ ಥರ ಹೋಗ್ತಾ ಇರುತ್ತೆ ಸಾಂಗ್, ಒಂದು ಓಪನಿಂಗ್ ಸಾಂಗು. ಸೊ ಸಾಂಗ್ ಕೂಡ ಡಿಮ್ಯಾಂಡ್ ಮಾಡಿದ್ರೆ ಮಾಡ್ಬೋದು. ಈಗ ನೋಡಿ ಬೀದರಲ್ಲಿ ತುಂಬ ಸಾಂಗ್ ಶೂಟ್ ಮಾಡ್ತಾಯಿದ್ದೆ. ಸೊ ಹಾಗೆ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ನಾನು ಬರ್ತಾ ಇಲ್ಲಿ ಹೈದ್ರಾಬಾದಿಂದ ಅಂದವೇ ಗುಲ್ಬರ್ಗ ಎಂಟ್ರಿ ಆಗ್ತಿದ್ದಾಗೆ ಸುತ್ತಮುತ್ತ ನೋಡ್ಬಿಟ್ಟು ಶೇಖರ್ಗೆ ಫೋನ್ ಮಾಡಿದ್ವಿ, ಏನು ರೀ ಹಿಂಗಿದೆ ಲೊಕೇಶನ್ ಇಲ್ಲಿ, ರಾನೆಸ್ ಹೇಗಿದೆ ನೋಡ್ರಿ ಇಲ್ಲಿ ಅಂತ. ನಮ್ಮ ಹುಡುಗ ಹೇಳ್ತಾರೆ, ಸರ್ ನೀವು ಮಳೆಗಾಲದಲ್ಲಿ ಬರಬೇಕು, ತುಂಬ ಹಸಿರು ಇರುತ್ತೆ ಅಂತ. ಬರೀ ಮಳೆಗಾಲದಲ್ಲೇ ಕರಿತೀರಲ್ಲಪ್ಪ ನನ್ನ ಅಂತ ಹೇಳ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ನನಗೆ ಈ ಥರ ಸಬ್ಜೆಕ್ಟ್ ಸಿಕ್ಕಿದ್ರೆ ಇಲ್ಲಿ ನಡೆಯೋಂಥ ಸಬ್ಜೆಕ್ಟು ಖಂಡಿತವಾಗ್ಲೂ ಮಾಡ್ತೇನೆ. ಐ ಆಮ್ ಆ್ಯಕ್ಟರ್, ನನಗೇನು ಬೌಂಡ್ರೀಸ್ ಇಲ್ಲ, ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಖುಷಿ ಕೊಡಬೇಕು. ಆಮೇಲೆ ಆ ಸಬ್ಜೆಕ್ಟ್ ಜೊತೆ ಆ ಲೊಕೇಶನ್ ಕೂಡ ಮಿಕ್ಸ್ ಆಗಬೇಕು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಬೇಕು. ಭಾವನಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ನನ್ನ ತಂದೆ ಪಾತ್ರ ರಂಗಾಯಣ ರಘು ಅವರು ಮಾಡಿದ್ದಾರೆ. ಸುಧಾ ಬೆಳವಾಡಿ ಅವ್ರ ತಾಯಿ ಪಾತ್ರ ಮಾಡಿದ್ದಾರೆ. ನನ್ನ ವೈರಿಯಾಗಿ ಸಾಧು ಕೋಕಿಲ ಮಾಡಿದ್ದಾರೆ, ಟಕ್ ಆಫ್ ಆಫೀಸಲ್ಲಿ. ಸೊ ನನ್ನ ವೈರಿಯಾಗಿ ಸಾಧು ಕೋಕಿಲ ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕರ್ಕೊಂಬರ್ತೀನಿ ರಿಲೀಸ್ ಆದಮೇಲೆ. ಆ್ಯಂಡ್ ದೆನ್ ಮಿತ್ರ ಅವ್ರು ಮಾಡಿದ್ದಾರೆ, ಗಿರೀಶ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಭಟ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಟೋಟಲಿ ರೋಮಿಯೋ ಒಂದು ಫನ್ ತುಂಬಿರೋ ಪ್ಯಾಕೇಜು. ಸಂಜೆ ನೀವೆಲ್ಲ ಫ್ರೆಂಡ್ಸ್ ಇರ್ತೀರಿ, ಆ ಟ್ರೈಲರ್ ನೋಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಟ್ರೈಲರ್ ಸಂಜೆ ಹೊತ್ತು ಸರ್, ಇಲ್ಲೇ ಕಂದೂರು ಮಾಲ ಸಂಜೆ ಟ್ರೈಲರ್ ಲಾಂಚ್ ಮಾಡ್ತೀವಿ, ದಯವಿಟ್ಟು ಇರಿ ಪ್ಲೀಸ್, ಅದನ್ನು ಕ್ಯಾಪ್ಚರ್ ಮಾಡಿ. ಸೊ 6 ಗಂಟೆ 6 ಕಾಲಿಗೆ ಕತ್ಲಾಗಬೇಕಲ್ಲ ಸರ್, ಪಿಕ್ಚರ್ ಬೆಳಕಲ್ಲಿ ಕಾಣಲ್ಲ, ಕತ್ಲಾದ್ಮೇಲೆ ಕಾಣಲ್ಲ. ಸೊ ಟ್ರೈಲರ್ ಲಾಂಚ್ ಅಂತ ಮಾಡ್ತಾ ಇದ್ದೀವಿ. ಟ್ರೈಲರ್ ಯಾವುದು? ರೋಮಿ ಬ್ಯಾಂಗ್ಳೂರು. ಶೈಲು ಶಾಲು ಆದಮೇಲೆ ಮುಂಜಾನೆ ಆದಮೇಲೆ ಇದು. ಸೊ ಟ್ರೈಲರ್ ಲಾಂಚ್ ಅಂತ ಮಾಡ್ತಿದ್ವಿ, ಪ್ಲೀಸ್ ಅದನ್ನು ನೋಡಿ. ಕ್ವಾಲಿಟಿ ಆಫ್ ಮೂವಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಪ್ಯಾಟ್ರನ್ ಆಫ್ ಕಲರ್ ಜೊತೆ ಕೂಡ ವರ್ಕ್ ಮಾಡಿದ್ದೀವಿ ನಾವು. ತುಂಬಾ ಪ್ಯಾಷನೇಟಾಗಿ ಮಾಡಿದ್ದೀವಿ ಇಡೀ ಸಿನಿಮಾನ. ಸೊ ಆ ಟ್ರೈಲರಲ್ಲಿ ಇಡೀ 2.5 ನಿಮಿಷ ಟ್ರೈಲರ್ ಅದು. ಸೊ ಆ ಟ್ರೈಲರಲ್ಲಿ ಸಿನಿಮಾದ ಜಿಸ್ಟು ಕೂಡ ಹೇಳ್ತೀವಿ, ಸಿನಿಮಾಲಿ ಏನೇನಿದೆ, ಏನೇನು ಕಲರ್ ಜೊತೆ ನಾವು ಆಟ ಆಡಿದ್ದೀವಿ. ಆ ಒಂದು ಚಿಕ್ಕ ಟ್ರೈಲರ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಂಜೆ ನೀವೆಲ್ಲ ಅದನ್ನು ನೋಡಿ ನಿಮ್ಮ ಒಪಿನಿಯನ್ನ ನನಗೆ ತಿಳಿಸ್ಬೇಕು, ನಿಮ್ಮ ಪತ್ರಿಕೆಯಲ್ಲಿ ಬರಿಬೇಕು. ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಬಂದಾಗ ಓಪನ್ ಆಗಿ ಹೋಗಿ ಮಾತಾಡೋದಕ್ಕೂ ಭಾಳ ಖುಷಿಯಾಗುತ್ತೆ ಸರ್.
ಸೊ ಆ ಪ್ರಾಡಕ್ಟೇ ರೋಮಿಯೋ. ಸೊ ಎಷ್ಟು ಪ್ರಾಜೆಕ್ಟ್ ಇದೆ ಮತ್ತೆ ಬೇರೆ ನಿಮ್ಮ ಕೈಯಲ್ಲಿ? ಈಗ ರೈಟ್ ನಾವು ರೋಮಿಯೋ ಮಿಸ್ಟರ್ 420 ಶೂಟಿಂಗ್ ನಡೀತಾ ಇದೆ. ಅದಾದಮೇಲೆ ಸಕ್ಕರೆ ಸಿನಿಮಾ ನಡೀತಾ ಇದೆ. ಸೊ ಈಗ ರೋಮಿಯೋ ಈಸ್ ಕಾನ್ಸಂಟ್ರೇಟಿಂಗ್ ತುಂಬ ಇದೆ, ಯಾಕಂದರೆ ಅದು ಶೀಘ್ರದಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ಸೊ ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಒಂದು ಹೊಸ ಥರದ ಸಿನಿಮಾ ಜೊತೆಲಿ ಹೊಸ ಥರ ಜನಗಳು ರೀಚ್ ಆಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ ರೋಮಿಯೋ ಸಿನಿಮಾಗೆ ಅಂತ ಹೇಳ್ತೀನಿ. ನಮ್ಮ ಹೇಳಿ ಸರ್. ಹೌದು, 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಅದು ಮಡಿಕೇರ ಇದು ರೋಮಿಯೋ ಆದಮೇಲೆ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ಸರ್. ಸರ್ ಅಲ್ಲ, ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂತ. ನಾನು ಇಲ್ಲ ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ, ಬೇಡ ಅಂತ ನೋಡಿ. ಅವಾಗ್ಲಿಂದನೂ ಬೇಡ ಅಂದ್ಕೊಂಡ್ಬಂದಿದ್ದೀವಿ. ಜೊತೆಲಿ ಅಣ್ಣವರು ಬೇಡ ಅಂತ ನಿಲ್ಸಿರೋ, ದೊಡ್ಡವ್ರು ಮಾಡಿರೋದು ಅದು. ಸೊ ದೊಡ್ಡವ್ರ ವಿರುದ್ಧ ಹೋಗೋದಕ್ಕೆ ಜೊತೆಲಿ ನಮ್ಮಲ್ಲೇ ಸಾಕಷ್ಟು ಕಲಾವಿದರಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರೂ ವರ್ಕ್ ಮಾಡ್ತಾನೆ ಇದ್ದೀವಲ್ಲ. ಹಾಗಂತ ಎಲ್ಲ ಇಂಡಸ್ಟ್ರಿಲೂ ಏನು ಸೂಪರ್ ಹಿಟ್ಸ್ ಬರುತ್ತೆ ಅಂತ ಅಲ್ಲ ಸರ್. ನನಗಿಂತ ಹೆಚ್ಚಿಗೆ ರಿಪೋರ್ಟ್ಗಳು, ನಾನು ವರ್ಷಕ್ಕೆ 3-4 ಸಿನಿಮಾ ಮಾಡ್ತೀನಿ ಅಷ್ಟೇ, 3 ಸಿನಿಮಾ ಮಾಡ್ಬೋದು. ನನಗಿಂತ ಹೆಚ್ಚಿಗೆ ಸಿನಿಮಾ ನೀವು ನೋಡ್ತೀರಿ, ನಿಮಗೆ ಗೊತ್ತಿರುತ್ತೆ ಎಷ್ಟು ಹಿಟ್ ಆಗುತ್ತೆ ಪ್ರತಿ ಭಾಷೆ. ಹಾಗೆ ನೋಡಿದ್ರೆ ಇನ್ನೊಂದು ಸ್ಮಾಲ್ ಮಾರ್ಕೆಟ್, ನಾವು ನಮ್ಮದೇ ಆದ ಒಂದು ಕನ್ನಡತನವನ್ನು ಎತ್ತು ತೋರಿಸ್ತಾ ಇದ್ದೀವಿ. ಮುಂಗಾರು ಮಳೆ ಆಗಿರ್ಬೋದು, ದುನಿಯಾ ಆಗಿರ್ಬೋದು, ಪ್ರೇಮಲೋಕ ಆಗಿರ್ಬೋದು, ವಿ ಹ್ಯಾವ್ ಗಾಟ್ ಅವರ್ ಓನ್ ಮಾರ್ಕೆಟ್. ಒಂದು ಒಳ್ಳೆ ಸಿನಿಮಾ ಬಂದಾಗ ಬ್ಲಾಸ್ಟಾಗಿ ನೋಡಿದ್ದಾರೆ. ಅದರಲ್ಲಿ 2 ಮಾತಿನ ಇಲ್ಲ, ನಾನು ರಾಜಕೀಯದಿಂದ ದೂರ. ಇಲ್ಲ, ನಾನು ರಾಜಕೀಯ ನನಗಾಗಲ್ಲ ಸರ್, ನನಗಾಗಲ್ಲ, ಸದ್ಯಕ್ಕೆಲ್ಲ ನನಗಾಗಲ್ಲ. ಕ್ಲಿಯರ್ ಕಟ್ ಪಕ್ಕ. ಹೌದು, ಈಗ ಕಂಟಿನ್ಯೂ 3-4 ಪ್ರಾಜೆಕ್ಟ್ ಇದೆ. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಶೇಖರ್. ಓಕೆ, ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ಶೇಖರ್. ಜಾಬಿಡ್ರ ನಮ್ಮರ ನಿಂತಿದ್ದಾರೆ. ಓಕೆ, ನಾನು ಶೇಖರ್ ಅಂತ, ರೋಮಿಯೋ ಫಿಲ್ಮ್ ಡೈರೆಕ್ಟರ್. ಬೇಸಿಕಲಿ ರೋಮಿಯೋ ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಒನ್ ಲೈನಲ್ಲಿ ಕಂಟೆಂಟ್ ಹೇಳಬೇಕಂತ ಹೇಳಿದ್ರೆ, ಲೈಕ್ ಎಲ್ಲ ಹುಡುಗಿರ ಲೈಫಲ್ಲಿ ಅವರ ಹಸ್ಬೆಂಡು ರೋಮಿಯೋ ಆಗಿರ್ತಾರೆ. ಯಾವಾಗ ಅಂತ ಹೇಳಿದರೆ, ಅದು ಡೆಫಿನೆಟಾಗಿ ಅವರ ಟ್ರಸ್ಟ್ ಅನ್ನೋದು ಲೈಫಲ್ಲಿ, ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟ್ರಸ್ಟನ್ನು ಹೆಂಗೆ ಉಳಿಸ್ತಾರೋ ಅವರೆಲ್ಲ ಅವರ ಲೈಫಲ್ಲೂ ರೋಮಿಯೋ ಆಗ್ತಾರೆ ಅನ್ನೋದೇ ಈ ಸಿನಿಮಾದ ಬೇಸಿಕ್ ಐಡಿಯಾ. ಆ್ಯಂಡ್ ಈ ಸಿನಿಮಾ ನಾನು ಆ್ಯಕ್ಚುಲಿ ಈ ಕತೆ ನಾನು ಆ್ಯಕ್ಚುಲಿ ಮುಂಗಾರು ಮಲೆ ನೋಡಿ, ನಾನು ತಮಿಳ್ ಸಿನಿಮಾ ಮಾಡಿದ್ದೀನಿ 2006ಅಲ್ಲಿ, 2006ಅಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು ಅಲ್ಲಿ. ಸೊ ಆ ಟೈಮಲ್ಲಿ ಮುಂಗಾರು ಮಲೆ ರಿಲೀಸ್ ಆದ ಟೈಮಲ್ಲಿ ನಾನು ನೋಡಿ ಮನೆ ಬರೋ ಅಷ್ಟರಲ್ಲಿ ಗ್ಯಾರಂಟಿ ಒಂದು ಸಿನಿಮಾ ಮಾಡಬೇಕು, ಅದು ಗಣೇಶ್ ಸರ್ ಜೊತೆಗೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇಮಿಡಿಯೇಟಾಗಿ ಬರೆದಿರೋ ಕಥೆನೇ ಈ ರೋಮಿಯೋ ಅಂತ ಹೇಳ್ಬೋದು. ಸೊ ನಾನು ಗಣೇಶ್ ಸರ್ನ ಮನಸ್ಸಲ್ಲಿ ಇಟ್ಟೇ ಬರೆದಿರೋದು. ಆ್ಯಂಡ್ ನಾನು ಇದು ಪ್ರೀವಿಯಸ್ ಸಿನಿಮಾ ನಾಯಕ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಸಿನಿಮಾ ಆದಮೇಲೆ ಅದು ಕಮರ್ಷಿಯಲ್ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾ ಸರ್ಕಲಲ್ಲಿ ತುಂಬ ಒಳ್ಳೆಯ ಹೆಸರು ಸಿಕ್ತು. ಸ್ವಲ್ಪ ನಾನು ಬೇಜಾರಾಗಿರೋ ಟೈಮಲ್ಲಿ ಗಣೇಶ್ ಸರ್ ಕರೆದು ನನಗೆ ತುಂಬ ಇಷ್ಟ ಆಯಿತು ನೀವು ಮಾಡಿರೋ ಸಿನಿಮಾ, ನನ್ನ ಡೇಟ್ ಕೊಡೋಕ್ಕೆ ರೆಡಿ, ನೀವು ಕತೆ ಇದ್ದರೆ ಹೇಳಿ ಅಂತ ಹೇಳಿದೆ. ಇಮಿಡಿಯೇಟಾಗಿ ಅವ್ರಿಗೆ ಬರೆದಿರೋ ಈ ಕತೆ ಹೇಳಿದಾಗ ಇಮಿಡಿಯೇಟ್ ಹೇಳಿದ್ರು, ಸರಿ ಇಮಿಡಿಯೇಟ್ ಮಾಡೋಣ ಅಂತ ಹೇಳಿ ಶುರುವಾಗಿರೋ ಕತೆನೇ ಇದು ಆ್ಯಕ್ಚುಲಿ. ಸೊ ಯಾವಾಗ ಅವ್ರು ಕರೆದು ನನ್ನನ್ನು ಈ ಸಿನಿಮಾ ನೀವು ಮಾಡಿ ಅಂತ ಹೇಳಿದಾಗ ನನ್ನ ರೆಸ್ಪಾನ್ಸಿಬಿಲಿಟಿ 10 ಸತಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಎಷ್ಟೋ ಡೈರೆಕ್ಟರ್ಗಳು ಸಿನಿಮಾಗಳು ಬಂದಿದೆ, ಬಟ್ ನನ್ನ ಸಿನಿಮಾ ಗಣೇಶ್ ಸರ್ ಜೊತೆ ಒನ್ ಆಫ್ ದ ಬೆಸ್ಟ್ ಆಗಿರಬೇಕು ಅಂತ ಹೇಳಿ, ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಏನಂದರೆ ಒಂದು ಸಿನಿಮಾದ ಹೈಯೆಸ್ಟ್ ವಿಷಯಗಳು ಏನಂದರೆ ತುಂಬ ಆರ್ಟಿಸ್ಟ್ ಇರಬೇಕು ಒಂದು ಸಿನಿಮಾದಲ್ಲಿ. ಅದರಲ್ಲಿ ಗಣೇಶ್ ಸರ್, ಭಾವನಾ ಅವರು, ರಂಗಾಯಣ ರಘು ಅವರು, ಸುಧಾ ಬೆಳವಡಿ ಅವರು, ಸಾಧು ಕೋಕಿಲ, ಅವಿನಾಶ್ ಅವರು, ಮಿತ್ರ, ಈ ಥರ ತುಂಬ ಆರ್ಟಿಸ್ಟ್ ಇರಲೇಬೇಕು ಅಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ಈ ಸಿನಿಮಾ ಗಣೇಶ್ ಸರ್ ಅಂತ ಹೇಳಿದಾಗಲೇ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವಾಗ
ಅರ್ಜುನ್ ಜನ್ಯ ಅವರು ಇದಕ್ಕೆ ಮುಂಚೆ ಕೆಂಪೇಗೌಡ ಅಂತ ಸಿನಿಮಾಗಳೆಲ್ಲ ಹಿಟ್ ಕೊಟ್ಟಿದ್ದಾರೆ. ಸೊ ಅವ್ರು ನನ್ನ ಕ್ಲೋಸ್ ಫ್ರೆಂಡು. ಸೊ ಅವ್ರ ಜೊತೆ ಒಂದು 6 ತಿಂಗಳು ಕೆಲಸ ಮಾಡಿ ಸಾಂಗ್ಸು 7 ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಎಲ್ಲ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಸೊ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಅದೇ ಥರ ಈ ಸಿನಿಮಾದ ಫೋಟೋಗ್ರಫಿ ಡೆಫಿನೆಟ್ ಆಗಿ ಯಾವುದೇ ಭಾಷೆಗೂ ಕಡಿಮೆ ಇಲ್ಲದೆ ಇರೋ ಥರ ಒಂದು ಫೋಟೋಗ್ರಫಿ ಬೇಕಂತ ಹೇಳಿ ಒಂದೊಂದು ಶಾರ್ಟನ್ನು ಪೇಪರಲ್ಲಿ ಬರೆದು ಒಂದೊಂದು ಫೋಟೋ ಥರ ಮಾಡಿ ಕಲರ್ಸು ಮಾಡಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿರೋದು. ಸೊ ನೀವು ಟ್ರೈಲರ್ ಇವತ್ತು ಈವ್ನಿಂಗ್ ನೋಡಿದಾಗ ಡೆಫಿನೆಟ್ ಆಗಿ ಯಾವುದೇ ಒಂದು ಹಿಂದಿ ಸಿನಿಮಾಗೋ ಇಲ್ಲ ತಮಿಳ್ ಸಿನಿಮಾಗೋ ಇಲ್ಲ ತೆಲುಗು ಸಿನಿಮಾಗೋ ಖಂಡಿತವಾಗ್ಲೂ ಕಡಿಮೆ ಇರಲ್ಲ ಅಂತ ನಾನು ಶ್ಯೂರ್ ಆಗಿ ಹೇಳ್ಬೋದು. ಆ್ಯಂಡ್ ಇದೇ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರಿಲೀಸ್ಗೆ. ವೆರಿ ಶಾರ್ಟ್ಲಿ ಸಿನಿಮಾ ಬರುತ್ತೆ ಅಂತ ಹೇಳ್ತೀವಿ. ಹೌದು, ನಾನೇ ಬರ್ತೀನಿ. ಸಾಂಗ್ಸು ಈ ಸಿನಿಮಾದಲ್ಲಿ 4 ಲಿರಿಕ್ ರೈಟರ್ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ 2 ಬರೆದಿದ್ದಾರೆ, ಕವಿರಾಜ್ ಅವರು ಬರೆದಿದ್ದಾರೆ, ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಆ್ಯಂಡ್ ಅಲಮಾರಿ ಸಿನಿಮಾದ ಡೈರೆಕ್ಟರ್ ಸಂತು ಅವ್ರು ಬರೆದಿದ್ದಾರೆ. ಸೊ ಸಿಂಗರ್ಸು ಸರಿ ಶ್ರೇಯಾ ಘೋಷಾಲ್ ಅವ್ರು ಹಾಡಿದ್ದಾರೆ, ವಿಜಯ್ ಪ್ರಕಾಶು, ಕಾರ್ತಿಕ್ ಹಾಡಿದ್ದಾರೆ, ಅರ್ಜುನ್ ಜನ್ಯ ಹಾಡಿದ್ದಾರೆ, ಗಣೇಶ್ ಹಾಡಿದ್ದಾರೆ. ಗಣೇಶ್ ಹಾಡಿದ್ದಾರೆ. ಈಗ ಗಣೇಶ್ ಸರ್ ಹಾಡಿದ್ದಾರೆ. ಇದು ನನ್ನ 3ನೇ ಸಿನಿಮಾ. ತಮಿಳಲ್ಲಿ ಕಾದಲೆ ಅಂಡ್ ಕಾದಲೆ ಅಂತ 2006 ಅದಕ್ಕೆ 2006 ಅಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು ಆ್ಯಕ್ಚುಲಿ. ನಿಮ್ದು ಸಾಧು ಒಂದು ಯಾವ್ದು ಸೀಕ್ವೆನ್ಸ್ ಹೇಳ್ಬೋದಾ? ಅದು ತುಂಬಾ ಇದೆ ಸರ್. ಅದರ ತುಂಬಾ ಕಾಮಿಡಿ ಇಲ್ಲ, ಒಂದು ಯಾವ್ದು? ನಾನು ರೋಮಿಯೋ. ಸೊ ನಮ್ಮಪ್ಪ ಹೇಳ್ತಾರೆ ನನಗೆ, ನೀನು ಹೋಗಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡು, ನನ್ನ ಫ್ರೆಂಡೇ ಮ್ಯಾನೇಜರಲ್ಲಿ ಇರುತ್ತೆ, ಮನೆ ಒಳಗಿರಲಿ ಆಚೆ ಇರಲಿ ನಗ್ತಾ ಇರಲಿ ಅಳ್ತಾ ಇರಲಿ, ಆ ಗ್ಲಾಸ್ ಅಂತೂ ತೆಗೆಯೋದೇ ಇಲ್ಲ, ಆ ಥರ ರೋಮಿಯೋ. ಸೊ ಕೂತ್ಕೊಂಡು ಸಾಧು ಅವ್ರು ಇವ್ನು ಹೆಂಗೆ ಇಂಟರ್ವ್ಯೂ ಮಾಡ್ತಾರೆ ಅಂತ. ಸೊ ನಿನಗೆ ಇಂಗ್ಲೀಷ್ ಬರೋಲ್ಲ ಅಂತಾರೆ. ಇಲ್ಲ ಸರ್ ನಂಗೆ ಬರೋಲ್ಲ, ಸ್ವಲ್ಪ ಬರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಮ್ ಇಂಗ್ಲೀಷ್ ಸರ್ ಅಂತಾನೆ. ಓಕೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಾನೆ. ಸರ್ ಮೈ ನೇಮ್ ಇಸ್ ಕೆ ಗಣೇಶ್, ಮೈ ಫಾದರ್ ನೇಮ್ ಇಸ್ ಕಾಶಿನಾಥ್, ಮೈ ಮದರ್ ನೇಮ್ ಇಸ್ ವಿಜಯಮ್ಮ, ಮೈ ಗ್ರ್ಯಾಂಡ್ ಫಾದರ್ ನೇಮ್ ಇಸ್ ಲಾರಿ ರಂಗಪ್ಪ ಸರ್. ಓದಿದ್ದೇಳು ಅಂತಾರೆ. ಸರ್ ಮೈ ಪ್ರೈಮರಿ ಸ್ಕೂಲ್ ಇನ್ ಸುಬ್ಬಣ್ಣ ಗಾರ್ಡನ್, ಹೈಸ್ಕೂಲ್ ಇನ್ ಮರಿಯಪ್ಪ ಗಾರ್ಡನ್, ಡಿಗ್ರಿ ಇನ್ ಸುಬ್ಬಯ್ಯ ಗಾರ್ಡನ್, ಲೈಫ್ ಲಾಂಗ್ ಗಾರ್ಡನಲ್ಲೇ ಕಳೆದುಬಿಟ್ಟಿದ್ದೇವೆ. ಸೊ ಇದು ಜಸ್ಟ್ ಅಷ್ಟೇ. ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಪ್ಲೀಸ್ ಈ ಸಿನಿಮಾನ ಸಪೋರ್ಟ್ ಮಾಡಿ. ಸಾಯಂಕಾಲ ದಯವಿಟ್ಟು ಎಲ್ಲ ಬನ್ನಿ, ಟ್ರೈಲರ್ ನೋಡಿ, ನಿಮ್ಮ ಒಂದು ಪರ್ಸ್ನಲ್ ಹಾಗೆ ಸಿನಿಮಾ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಹಾಕಿ. ಟ್ರೈಲರ್ ನೋಡಿದ್ಮೇಲೆ ಪ್ಲೀಸ್, ನಾನು ಎಲ್ಲೇ ಇದ್ದರೂ ನನಗೊಂದು ವೀರೇಶ್ ಟ್ರೈಲರ್ ನೋಡಿದ್ಮೇಲೆ ಪ್ಲೀಸ್ ನನಗೋಸ್ಕರ ಒಂದು 5 ಮಿನಿಟ್ಸ್ ಸ್ಪೇರ್ ಮಾಡಿ. ಪ್ರೋಗ್ರಾಮ್ ಆದಮೇಲೆ ವಿಲ್ ಮೀಟ್ ಅಪ್. ಟ್ರೈಲರ್ ಆದಮೇಲೆ ನಿಮಗೂ ಫ್ರೆಶ್ ಒಂದು ಇದಾಗಲಿ. ಜನರಲಿ ಗಣೇಶ್ ಸರ್ ಕ್ಯಾರೆಕ್ಟರ್, ಬಿಕಾಸ್ ನಾನು ರಿಯಲ್ ಲೈಫಲ್ಲಿ ನೋಡಿದಾಗ ಅವ್ರು ಮಾತಾಡೋ ಸ್ಟೈಲ್, ಅವರ ಡೈಲಾಗ್ ಡೆಲಿವರಿ ಆಗಲಿ, ಅವರ ಆ್ಯಕ್ಟಿಂಗ್ ಸ್ಕಿಲ್ ಆಗಲಿ, ಇದನ್ನು ಅಬ್ಸರ್ವ್ ಮಾಡಿ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಒಂದು ಆ್ಯಕ್ಟ್ರಿಗೆ ಅಂತ ಬರಿತೀವೋ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾದರೆ ಇನ್ನೂ ಈಸಿ ಆಗುತ್ತೆ ಆ್ಯಕ್ಚುಲಿ. ಸೊ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲ ಆ್ಯಕ್ಟ್ರಿಗೋಸ್ಕರನೇ ಬರೆದಿರೋ ಕತೆ ಅಂತಲೇ ಹೇಳ್ಬೋದು. ಇದು ಗಣೇಶ್ ಸರ್ ಬಿಟ್ಟು ಬೇರೆ ಯಾರೂ ಮಾಡೋಕ್ಕಾಗಲ್ಲ, ಅದು ಮಾತ್ರ ಶೂರ್ ಆಗ. ಅದು ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಫೈಟ್ ಮಾಸ್ ಮಸಾಲ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾನು ವರ್ಕ್ ಮಾಡಿರೋದರಲ್ಲಿ. ಇದು ನನ್ನ 18ನೇ ಸಿನಿಮಾ. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಇಲ್ಲ ಬಿದರ್ ಮಾಡಿ. ಥ್ಯಾಂಕ್ ಯು ಸರ್. ಈವ್ನಿಂಗ್ ಮೀಟ್ ಮಾಡೋಣ ಪ್ಲೀಸ್, ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಶಾಂತವಾಗಿ ಕೂತ್ಕೋಬೇಕು. ಇವಾಗ ನಮ್ಮೆಲ್ಲರಿಗೆ ಗಣೇಶ್ ಅವ್ರು ಮಾತಾಡ್ತಾರೆ. ಪ್ಲೀಸ್ ಶಾಂತವಾಗಿ ಕೂತ್ಕೋಬೇಕು. ಸ್ವಲ್ಪ ಹೊತ್ತಲ್ಲಿ ರೋಮಿಯೋ ಚಿತ್ರ ಟ್ರೈಲರ್ ರಿಲೀಸ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮೇಲಿರೋರ್ಗೂ ನಮಸ್ಕಾರ, ಕೆಳಗಿರೋರ್ಗೂ ನಮಸ್ಕಾರ, ಆಚೆ ನಿಂತಿರೋರ್ಗೂ ದೊಡ್ಡ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ನನಗೆ. ಗುಲ್ಬರ್ಗಕ್ಕೆ ಬಂದು ಬಹಳ ಖುಷಿ ಆಯ್ತು. ಬಸವಣ್ಣನಂತವರು ಓಡಾಡಿದಂಥ ಜಾಗ, ಮಹಾನ್ ವ್ಯಕ್ತಿಗಳು ಓಡಾಡಿದಂಥ ಜಾಗಕ್ಕೆ ಬಂದು ಮೊದಲಿಗೆ ನಿಮ್ಮೆಲ್ರಿಗೂ ನನ್ನ
ಮನಸ್ಸಿನ ಆಳದಿಂದ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ನನ್ನನ್ನ ಇಲ್ಲಿ ಬರಮಾಡ್ಕೊಂಡಂತ ತಮ್ಮೆಲ್ರಿಗೂ, ರೋಮಿಯೋ ತಂಡಕ್ಕೂ, ಹಾಗೆ ನನ್ನ ಗುಲ್ಬರ್ಗ ಸಂಘದ ಜಿಲ್ಲಾಧ್ಯಕ್ಷ ಆಗಿರುವಂತ ವೀರೇಶ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದ್ಸಲಿ ಜೋರಾಗಿ ರೋಮಿಯೋ 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 ಹಾಡು ಹೇಳ್ಬೇಕು ಅಂತ ಬಹಳ ಆಸೆ ಇದೆ ನನಗೆ. ದಯವಿಟ್ಟು ಆದ್ರೆ ನನ್ಕಿಂತ ಚೆನ್ನಾಗಿ ಹಾಡೋರು ಒಬ್ರು ಇಲ್ಲಿದ್ದಾರೆ. ಕ್ಲಿಯರ್ ಮಾಡಬೇಕು. ನಮ್ಮ ನಮಸ್ಕಾರ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಚನ್ನಿ ಅವರಿದ್ದಾರೆ. ಜೋರಾಗಿ ಜೋರಾಗಿ ಚಪ್ಪಾಳೆ. ಜೋರಾಗಿ. ಓಕೆ ಸರ್. ಸಿಗಲ್ಲ ಅಂತ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ನಮ್ಮೆಲ್ರಿಗೋಸ್ಕರ ಐಸು ಚೆಲುವಿನ ಚಿತ್ತಾರದ ಒಂದು ಡೈಲಾಗ್ ಪ್ಲೀಸ್. ಐಸ್ ಐಸ್ ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತೀಯಾ? ರೋಮಿಯೋ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ, ಎಲ್ರೂ ನೋಡಿ. ಹಾಗೆ ರೋಮಿಯೋ ಚಿತ್ರದ ನಿಮ್ಮೆಲ್ಲರ ಪ್ರೀತಿಗೆ ಅವ್ರು ಯಾವಾಗ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಪ್ಲೀಸ್ ಸೈಲೆಂಟ್ ಆಗಿರ್ಬೇಕು. ಎಲ್ಲರೂ ಸೈಲೆಂಟ್ ಆಗಿರಿ ಪ್ಲೀಸ್. ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇಷ್ಟು ಜನ ಸೇರ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಪ್ರೀತಿಗೆ, ನಿಮ್ಮ ಆಶೀರ್ವಾದಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ. ಜೈ ಬುದ್ಧ, ಜೈ ಭೀಮ್, ಜೈ ಬಸವ. ಆದಷ್ಟು ಬೇಗ ರೋಮಿಯೋ ಚಿತ್ರ ರಿಲೀಸ್ ಆಗ್ತಾ ಇದೆ, ನೋಡಿ. ನಿಮ್ಮ ಮನೆ ಹುಡುಗ ಗಣೇಶನ್ನ ಹರ್ಸಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಮೆಲ್ರಿಗೂ ನಮಸ್ಕಾರ ನಮಸ್ಕಾರ. ರೋಮಿಯೋ 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 ರೋಮಿಯೋ. ಥ್ಯಾಂಕ್ ಯು ವೆರಿ ಮಚ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಜನುಮದ ಗೆಳತಿ, ಉಸಿರಿನ ಒಡತಿ, ಮರೆತರೆ ನಿನ್ನ ಮರೆವೆನು ನನ್ನುಸಿರೇ. ಬೆಳಗ್ಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ. ನನ್ನ ಹೆಸರೇ ರೋಮಿಯೋ, ನನ್ನ ಹೆಸರೇ ರೋಮಿಯೋ, ನನ್ನ ಹೆಸರೇ ರೋಮಿಯೋ. ಥ್ಯಾಂಕ್ ಯು.